ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್ನ ಈ ಚಾನಲ್ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಬಬ್ರುವಾನ ಸಿನಿಮಾದಲ್ಲಿ ಅರ್ಜುನ ಹಿಂಗೆ ನಾನೇ ಶಕ್ತಿವಂತ ಅಂತಿರ್ತಾನಲ್ಲ, ಅವಾಗ ಹೇಳ್ತಾನಲ್ಲ ಆ ಕಡೆಯಿಂದ, ಇಲ್ಲ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಂತ. ಹಂಗೆ ಧೋನಿ ಇಲ್ದಲೆ ಬಂದ್ರೆ ನೀನು ತೃಣಕ್ಕೆ ಸಮಾನ ಅಂತ ಸ್ಟೀಫನ್ ಫಿಲಿಮಿಂಗ್ ಹೇಳ್ದಂಗಿದೆ. ಯಾಕೆಂದ್ರೆ ಬೇರೆ ಎಷ್ಟೊಂದ್ ಕಡೆ ಕೋಚ್ ಮಾಡಿದಾರೆ ಅವರು, ಎಲ್ ಗೆದ್ದಿದ್ದಾರೆ ಹೇಳ್ಬಿಡಿ. ಆ MS ಧೋನಿ ಇರೋ ಕಡೆಯಲ್ಲಿ ಕೋಚ್ ಬೇಕಾ ಹೇಳಿ? MS ಧೋನಿ ಇರೋ ಟೀಮಲ್ಲಿ ಕೋಚೇ ಬೇಡ, ಯಾವ ಮೀಟಿಂಗು ಇರಲ್ಲ, ಯಾವ 10 ನಿಮಿಷದ್ದು ಇರಲ್ಲ. ನಾನು ಅಲ್ಲಿ ನೋಡ್ಕೊಂತೀನಿ, ನೀವು ಸುಮ್ನೆ ಇದ್ಬಿಡಿ, ಎಲ್ಲ ನೀವ್ ಹೇಳಿದ್ರಲ್ಲ ಸರ್ ಕೂತ್ಕೊಂಡ್ಬಿಡಿ ಅಂತ, ಸುಮ್ನೆ ಹಿಂಗ್ ಕೂತ್ಕೊಂಡ್ಬಿಟ್ಟಿರಿ ಅಂತಾರೆ. ಅದನ್ನೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇದು ಸಖತ್ ಇಂಟ್ರೆಸ್ಟಿಂಗ್ ಇದೆ. ಸುಮ್ನೆ ಹಿಂಗ್ ಕೂತ್ಬಿಟ್ಟಿರಿ ಅಂತ ಇವಾಗ್ಲೂ ಸುಮ್ನೆ ಕೂತಿದ್ದಾರೆ. ನೋಡಿದ್ರೆ ಧೋನಿ ಇಲ್ಲ, ಸುಮ್ನೆ ಕೂತಿದ್ದೀನಿ, ಏನು ಆಗ್ತಿಲ್ಲ ಅಂತ. ಧೋನಿ ಇರ್ಬೇಕಲ್ಲ ಏನಾದ್ರು ಮಾಡೋದಕ್ಕೆ. ಶ್ರೀಕೃಷ್ಣ ಪರಮಾತ್ಮ ಇದ್ರೆ ಅಲ್ವಾ ಸರ್ ಅಲ್ಲಿ ಗೆಲ್ಲಕ್ಕಾಗೋದು? ಅಲ್ಲ, ಇದು ಸಖತ್ ಒಳ್ಳೆ ಪಾಯಿಂಟ್ ಹೇಳಿದ್ದು. ಇದಕ್ಕೆ ಒಂದ್ ಸ್ವಲ್ಪ ಕೌಂಟರ್ ಮಾಡ್ತೀನಿ ನಾನು, ಅದ ಮಜಾ ಇರುತ್ತೆ ನೋಡಿ. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಪರ್ಸನಲಿ ವೆಂಕಟೇಶ್ ಪ್ರಸಾದ್ ಅವರು ನನ್ನ ಹತ್ರ ನಾನು ಮಾತಾಡಿದಾಗ ಅವ್ರು ಕೇಳಿದ್ದೀನಿ, ವೆಂಕಿ ಅವರ ಹಿಂಗೆ ಇರ್ತಾರೆ ಧೋನಿ, ಅವ್ರು ಬೌಲಿಂಗ್ ಕೋಚ್ ಇದ್ರು CSKಗೆ. ಸೊ ಹಿಂಗಿರ್ತಾರೆ ಸರ್ ಧೋನಿ, ಏನ್ ಮಾಡ್ತಾರೆ? ಯಾಕಂದ್ರೆ ನಾವು ಅವಾಗ ಕರ್ನಾಟಕ ಟೀಮ್ಸ್ನ ಎಲ್ಲ ಕೋಚ್ ಮಾಡ್ತಾ ಇದ್ದೆ. ಮೇ ಬಿ ಏನಾದ್ರು ನಮಗೂ ಏನಾದ್ರು ಸಿಕ್ಕಿದ್ರೆ ಟಿಪ್ಸ್ ನಾವು ಯೂಸ್ ಮಾಡ್ಬೋದು ಅನ್ನೋ ತರ ಕೇಳಿದೆ. ಅದಕ್ಕೆ ಇಲ್ಲ ಕಣೋ, ಅವು ಏನು ಮಾತಾಡೋದೇ ಇಲ್ಲ ಕಣೋ ಅಂತ ಫಸ್ಟ್ ನಾನು ವೆಂಕಿ ಹೇಳಿ ಸುಮ್ಮನೆ ಏನು ಅಂತ. ಇಲ್ಲ, ಬೌಲಿಂಗ್ ಮೀಟಿಂಗ್ ಇರುತ್ತೆ 5 ನಿಮಿಷ, ಬ್ಯಾಟಿಂಗ್ ಮೀಟಿಂಗ್ ಇರುತ್ತೆ 5 ನಿಮಿಷ, ಇನ್ನು 5 ನಿಮಿಷ ಜನರಲ್ ಮೀಟಿಂಗ್ ಇರುತ್ತೆ ಕಣೋ. ಆಮೇಲೆ ಏನು ಮಾತಾಡಲ್ಲ, ಸುಮ್ಮನೆ ಎಲ್ಲದಕ್ಕೂ ಹಿಂಗೆ ಅಂತ ಇರ್ತಾರೆ ಅಷ್ಟೇ. ಬಟ್ ಏನೇ ಇದ್ರು ಗ್ರೌಂಡಲ್ಲಿ ಅವರು ಒಂಥರ ಆ ವಿಜುವಲೈಸೇಷನ್ನೇ ಬೇರೆ. ಆಮೇಲೆ ಯಾವ ತರ ಗೇಮ್ ರೀಡಿಂಗ್ ಸ್ಕಿಲ್ಸ್ ಇದೆ ಧೋನಿ ಅವ್ರು ಯಾರಿಗೂ ಇಲ್ಲ. ಈ ಫಾರ್ಮ್ಯಾಟ್ಗೆ ಏನ್ ಬೇಕು ಅಂದ್ರೆ ಯಾವ ತರ ಇರಬೇಕು ಥಿಂಕಿಂಗು, ಅದಕ್ಕಿಂತ ಒಂದ್ 2 ಹೆಜ್ಜೆ ಮುಂದೆ ಇರ್ತಾರೆ. ಅದು ಗ್ರೌಂಡಲ್ಲಿ ಆನ್ ದ ಸ್ಪರ್, ಆನ್ ದ ಗೋ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ. ನಾವು ಅಲ್ಲಿ ಡಿಸೈಡ್ ಅಲ್ಲಿ ಹಂಗೆಲ್ಲ ಡಿಸಿಷನ್ಸ್ ಮಾಡ್ತಾರಲ್ಲ, ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಡ್ರೆಸ್ಸಿಂಗ್ ರೂಮಲ್ಲಿ ಏನು ಹೇಳಲ್ವಲ್ಲ, ಅಲ್ಲಿ ನೋಡಿದ್ರೆ ಈ ಥರ ಎಲ್ಲ ಡಿಸಿಷನ್ಸ್ ಮಾಡ್ತಾರೆ. ಸೊ ಹಂಗಿದ್ದಾಗ ಸ್ಟೀಫನ್ ಫ್ಲೆಮಿಂಗ್ ತರ ಕೋಚ್ ಇರೋದು ತುಂಬಾ ಒಳ್ಳೇದು. ಆಶೀಶ್ ನೇರ ತರ ಕೋಚ್ ಇದ್ಬಿಟ್ಟಿದ್ರೆ ಧೋನಿ ಹಂಗೆ ಗ್ರೇಟ್ ಆಗಿರ್ತಾ ಇತ್ತಾ? ಇಲ್ಲ. ಸೊ ಇವ್ರು ಮಾಡೋಕ್ಕಿಲ್ಲ, ಯಾಕೆಂದ್ರೆ ನೇರ ಅವರು ಇನ್ವಾಲ್ವ್ ಪೂರಾ ಇಂಟೆನ್ಸ್ ಅಂಡ್ ಅದು ವರ್ಕೂನು ಆಗಿದೆ. ಅದು ಅವಾಗ ಸ್ಟೀಫನ್ ಫ್ಲೆಮಿಂಗ್ ತರ ಯಾರಿರೋದು? ಗಿಲ್ ಎಲ್ಲ ಕೇಳಿಸ್ಕೊಂಡು ಶಾಂತ ರೀತಿಯಿಂದ, ಬಟ್ ಅಲ್ಲಿ ಹೋದಾಗ ಅವ್ರು ಏನ್ ಬೇಕೋ ಅದು ಮಾಡ್ತಾರೆ. ಬಟ್ ಅದೆಲ್ಲ ಯಾವತ್ತೂ ಹಂಗೇನೆ ವರ್ಕ್ ಆಗೋದು ಶಶಾಂಕ್. ಒಬ್ರು ಒಂಥರ ಹಾಟ್ ಇದ್ರೆ ಇನ್ನೊಬ್ರು ಕೋಲ್ಡ್ ಇದ್ರೇನೆ ಆ ಒಂದು ಬ್ಯಾಲೆನ್ಸ್ ಇರೋದು. ಇಲ್ಲ ಮೋಸ್ಟ್ಲಿ ಈಗ ಬೌಲಿಂಗ್ ಮೀಟಿಂಗ್ ಇದ್ದಾಗ ಒಂದು ಉಕ್ಕ ಫ್ಲೇವರ್, ಬ್ಯಾಟಿಂಗ್ ಮೀಟಿಂಗ್ ಇದ್ದಾಗ ಒಂದು ಉಕ್ಕ ಫ್ಲೇವರ್ ಇಟ್ಬಿಟ್ಟು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದು ನನಗೆ ಗೊತ್ತಿಲ್ಲ. ಈಗ ಅಲ್ಲ, ಈಗ ಧೋನಿ ಮಿಸ್ ಮಾಡಿದ್ರು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅವ್ರನ್ನ ಬಿಟ್ಬಿಟ್ಟು ಸರಿ ಬರ್ತಿಲ್ಲ, ಒಂದ್ ಕೋಚ್ ಆಗೋ ಇಲ್ಲ ಮೆಂಟರ್ ಆಗೋ ಕೂಡಿಸ್ಬಿಟ್ಟು ಒಂದು ಟೀಮ್ ನ ಮುಂದೆ ಪುಷ್ ಮಾಡತಾರೆ, ಏನಕ್ಕೆ ಮಾಡ್ಲಿಲ್ಲ? ಯಾಕಂದ್ರೆ ಗಾಯಕ್ವಾಡ್ ಇಸ್ ನೋ ವೇರ್ ಕ್ಲೋಸ್. ಅಂದ್ರೆ ಧೋನಿ 100 ಅಂದ್ರೆ ಗಾಯಕ್ವಾಡ್ ಪ್ರಾಬಬ್ಲಿ 2% ಆಫ್ ಧೋನಿ. ಅಲ್ಲ, ನನ್ಗೆ ಹ್ಯಾವ್ ಡಿಫರೆಂಟ್ ಅಂದ್ರೆ ಸಿನ್ಸ್ ಐ ನೋ ಅಂದ್ರೆ ಗಾಯಕ್ವಾಡ್ ಜೊತೆ ವರ್ಕ್ ಫಾರ್ ಓನ್ಲಿ 2 months ಇದ್ದಿದ್ದು ವರ್ಲ್ಡ್ ಕಪ್ ಪ್ರಾಬಲ್ಸ್ ಕ್ಯಾಂಪ್. ಅವರು ಈಸ್ ಅ ವೆರಿ ಗುಡ್ ಥಿಂಕರ್ ಆಫ್ ದ ಗೇಮ್. ಬಟ್ ನಿಮಗೆ ರಾ ಮೆಟೀರಿಯಲ್ಸೇ ಇಲ್ಲ ಅಂದ್ರೆ ನೀವು ಹೆಂಗೆ ಕಟ್ತೀರಾ ಬಿಲ್ಡಿಂಗ್? ನಿಮಗೆ ಬೇಕಾಗಿರುವಂಥ ಪ್ಲೇಯರ್ಸು ಇಂಜೂರ್ ಆಗೋದ್ರೆ ನಿಮ್ಮ ಪ್ಲಾನ್ಸ್ ಎಲ್ಲ ಗಾನು. ಆಮೇಲೆ ಆಸ್ ಅ ಕ್ಯಾಪ್ಟನ್ ನೀವು ಕಂಪೇರೇ ಮಾಡಂಗಿಲ್ಲ ಬಿಡಿ, ಧೋನಿಗೆ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ ಒಂದು. ಆ್ಯಂಡ್ ಧೋನಿ ಅವ್ರಿಗಿದ್ದಂಥ ರಾ ಮೆಟೀರಿಯಲ್ ಪ್ಲೇಯರ್ಸ್ ಆಗಲಿ, ಬ್ರಾವೋ ಇರ್ಬೋದು, ಅಂಬಾಟಿ ರಾಯ್ಡು ಇದ್ರು, ಆಮೇಲೆ ರಾಯ್ನಾ, ಜಡೇಜಾ, ಅಶ್ವಿನ್, ಎಷ್ಟು ಜನ ಬೇಕು ನಿಮ್ಗೆ? ನೀವು ಥಿಂಕ್ ಮಾಡಲ್ಲ, ಇದನ್ನೆಲ್ಲ ಅವರೇ ಮಾಡಿದ್ದು ಧೋನಿ ಓವರ್ ದ ಇಯರ್ಸ್. ವಾಟ್ ಹಿ ಬಿಲ್ಟ್ ವಾಸ್ ಹಿಸ್ ಪ್ರಾಡಕ್ಟ್. ಅದು ಒಪ್ಕೊಂತೀನಿ ನಾನು. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಟೀಮ್ಸ್ ಆಡ್ತಾ ಇರೋಂಥ ಕ್ರಿಕೆಟ್ ನೋಡಿ ಮುಂದೋಟೋಗಿದೆ. ಅಂದ್ರೆ CSK ಇನ್ನು MI ಆಗಲಿ CSK ಇನ್ನು ಆ ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್ಸ್ ಏನು ವಿನ್ ಆಗಕ್ಕೆ ಹೆಲ್ಪ್ ಆಯ್ತಲ್ಲ, ಇನ್ನೂ ಅಲ್ಲೇ ಇದೆ. ಅಂದರೆ ಡ್ರಾಯಿಂಗ್ ಬೋರ್ಡ್ಗೆ ಹೋಗ್ಬೇಕು, ತಿರ್ಗಾ ರೀಇನ್ವೆಂಟ್ ಮಾಡ್ಕೊಬೇಕು. ಇದು ಮುಂದೆ ಹೊಟ್ಟೋಗಿದೆ ಗೇಮು. ಇದಕ್ಕೆ ಇನ್ನೇನು ಮಾಡಬೇಕು, ಯಾವ ಥರ ಪ್ಲೇಯರ್ಸ್ ಬೇಕು, ಅಟ್ಯಾಕಿಂಗ್ ಪ್ಲೇಯರ್ಸು ನಮ್ಗೆ ಅಪ್ ಫ್ರಂಟ್ ಹೆಂಗಿರಬೇಕು, ಬೌಲಿಂಗ್ ಏನಿರಬೇಕು. ನೀವು ಜಸ್ಟ್ ಆಡ್ತಾರೆ ಟ್ಯಾಲೆಂಟೆಡ್ ಎಸ್ ಅಂತ ಇಲ್ಲ, ಪರ್ಫಾರ್ಮಿಂಗ್ ಟ್ಯಾಲೆಂಟ್ಸ್ ಅವರೇನೆ ಬೇಕಾಗ್ತಾರೆ. ಇವಾಗ RR ಹೆಂಗ್ ಹುಡುಕಿದ್ರು, ಈ ಹುಡುಗನ್ನು ಅದೇ ತರ ಸ್ಕೌಟ್ ಮಾಡಿರೋದಲ್ವಾ. ಆ ಆಕ್ಷನ್ ಅಲ್ಲಿ ಡೆಲ್ಲಿ ಮೇಲೆ RRನೇ ಇವ್ರ ಹಿಂದೆ ಹೋಗಿದ್ದು, ವೈಭವ್ ಹಿಂದೆ. ಸೊ ಆ ತರಾನೇ ಯೋಚಿಸ್ಬೇಕಾಗತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಈಸಿ. ಅವ್ರನ್ನ ಮೌಲ್ಡ್ ಮಾಡೋದು ಇರುತ್ತೆ. ಅಂಡ್ ಅವ್ರನ್ನ ಈ
ಟೀಮ್ ಪ್ಲಾನ್ಸ್ಗೆ ಅವರು ಹೊಂದ್ಕೊಳಂಗ್ ಮಾಡೋದು ಅದೊಂದು ಚಾಲೆಂಜು. ಅಂಡ್ ಅಫ್ಕೋರ್ಸ್ ಅದರಲ್ಲಿ ಪರ್ಫಾರ್ಮಿಂಗ್ ಕ್ಯಾಪ್ಟನ್ ಇದ್ರೆ ಹೆಲ್ಪ್ ಆಗುತ್ತೆ. ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ ಋತುರಾಜ್ ಗಾಯಕ್ವಾಡ್, ಅದರಿಂದನೇ ಅದು ಇನ್ನೂ ಹೊಡ್ತಾ ಬಿದ್ದಿದ್ದು ಅಂತ ನನ್ಗನ್ಸದ. ಅಲ್ಲ ಲೆಕ್ಕ ತಗೊಂಡ್ರೆ ಧೋನಿನೂ ಪರ್ಫಾರ್ಮ್ ಇಲ್ಲ PKRs ಅಲ್ಲೆಲ್ಲ ಬೇಜಾನ್ ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ. ಅಲ್ಲ ಇವಾಗ ಒಂದು ಹಣ್ಣು ಕೊಟ್ರೆ ಯಾರ್ ಬೇಕಾದ್ರೂ ಮಿಕ್ಸಿಲ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾರೆ. ಈ ಕಸದಿಂದ ರಸ ಮಾಡಕ್ ಬರುತ್ತಾ ನಾಯಕರಿಗೆ ಅಂತ ಕೇಳ್ಬೇಕು. ಧೋನಿಗೆ ಏನಾದ್ರು ಪೀಕಲ್ ಇದ್ದಾಗ ಮ್ಯಾಥ್ಯೂ ಶಾರ್ಟ್ ತರದವ್ರು ಏನಾದ್ರು ಸಿಕ್ಬಿಟ್ಟಿದ್ರೆ ಧೋನಿಗೆ MVP ಮಾಡಿರೋರು 3 ಸೀಸನ್ ಅಲ್ಲಿ 1 ಸೀಸನ್ MVP ಮಾಡಿರೋರು ಮ್ಯಾಥ್ಯೂ ಶಾರ್ಟ್ ಇಟ್ಕೊಂಡು. ಏನಿಲ್ಲ ಸುಮ್ನೆ ಕಣ್ಣಲ್ಲೇ ಕೆಲಸ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ರೈಟ್ ಟು ಲೆಫ್ಟ್ ಬಾ ಅಂತ 1-2 ನಿಮಿಷ ಟೈಮ್ ತಗೊಂಡು ಈ ಒಂದ್ ಕಡೆಯಿಂದ ಜಡೇಜಾ ಇನ್ನೊಂದ್ ಕಡೆಯಿಂದ ಮ್ಯಾಥ್ಯೂ ಶಾರ್ಟ್ ಹಾಕ್ಸಿ ಮ್ಯಾಚ್ ಗೆಲ್ಸ್ಬಿಡೋರು. ಅದನ್ನ ಇವ್ರ ಹತ್ರ ಆಗುತ್ತಾ? ಇಲ್ಲ, ಸ್ಪಿನ್ನರ್ಸ್ ಗಳನ್ನ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ ಅಂತೀನಿ ಋತುರಾಜು. ಸೊ ಹಂಗಾಗಿ ಆಮೇಲೆ ಇವ್ರೇನ್ ಸ್ಕೌಟ್ ಅಂತ ಹೇಳಿದ್ರು, ಇವ್ರು ಯಾರು ಸ್ಕೌಟಿಂಗ್ ಅಲ್ಲಿ ಉರ್ವಿಲ್ ಪಟೇಲ್ ಆಯುಷ್ ಮತ್ತೆ ಎಲ್ಲ ಬಂದಿರೋದಲ್ಲ, ಇಂಜುರಿ ಆಗ್ಬಿಟ್ಟು ಇಂಜುರಿ ರಿಪ್ಲೇಸ್ಮೆಂಟ್ ತರ ಬಂದಿರೋದು. ಸೊ ಅದಕ್ಕೂ ಸ್ಕೌಟಿಂಗ್ ಕ್ರೆಡಿಟ್ಸ್ ಕೊಡಕ್ಕಾಗಲ್ಲ ನೀವು. ಎಲ್ಲ ಇಂಜುರಿ ಆದ್ಮೇಲೆ ಉಳ್ದವ್ರು ಯಾರಿದ್ದಾರೆ ಇಂಥವ್ರನ್ನ ತಗೋಣ ಅಂತ ಬಿಟ್ಟು ಬಂದಿರೋದು ಅಷ್ಟೇ. ಬಿಟ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಐ ಥಿಂಕ್ ಆ ಓಲ್ಡ್ ಸ್ಕೂಲ್ ಏನಿದೆ ಅದು ಚೇಂಜ್ ಆಗ್ಬೇಕು. ಸೇಮ್ ವಿತ್ ಆ ಮಹೇಲ ಜಯವರ್ಧನೆ ಟೀಮ್ ಮುಂಬೈ ಇಂಡಿಯನ್ಸ್ ಅವರು ಅಷ್ಟೇ ಓಲ್ಡ್ ಥಿಂಕಿಂಗ್ ಅಲ್ಲೇ ಇದ್ದಾರೆ. ಬಟ್ ಅವ್ರು ಏನಂದ್ರೆ ಓವರ್ ಡಿಪೆಂಡೆನ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್. ಇಲ್ಲಿ ಇವ್ರು ಕಂಪ್ಲೀಟ್ ಶಿಫ್ಟ್ ಮಾಡೋಣ ಅಂತ ಬಿಟ್ಟು ಎಕ್ಸ್ಪೀರಿಯನ್ಸ್ ಬೇಡ ನಮ್ಗೆ, ಎಲ್ಲ ಯಂಗ್ಸ್ಟರ್ಸ್ ಅಂತ ತಗೊಂಡ್ಬರೋಣ ಅಂತ. ನೀವು ಒಂದು IPL ಸೀಸನ್ ಯಾವ್ದಾದ್ರು ಹೇಳಿ ಬರೀ ಯಂಗ್ಸ್ಟರ್ಸ್ ಇಂದ ಗೆದ್ದಿರೋರು. ಒಂದೇ ಫಸ್ಟ್ IPL ಅಷ್ಟೇ. ಅಲ್ಲ ಅದ್ರಲ್ಲೂ ಶೇನ್ ವಾನ್ ಇದ್ನಲ್ಲ ದಿಗ್ಗಜ, ರಿಟೈರ್ ಆದ್ಮೇಲೆ ನಾನು ಬಂದು ಆಡ್ಸ್ ಗೆಲ್ಸ್ಕೊಡ್ತೀನಿ ಅಂತ. ಅದು ಕೊಳ್ಳೆ ಹೊಡ್ಕೊಂಡು ಹೋದ್ರು, ಯಾರಿಗೂ ಗೊತ್ತಿಲ್ಲ ಏನ್ ಆಗ್ತಿದೆ ಗೊತ್ತಾಗೋಷ್ಟ್ರಲ್ಲಿ ಕಪ್ ತಗೊಂಡು ಹೋಗ್ತಾ ಇದ್ರು. ಬಟ್ ಅಲ್ಲೂ ಚಾಣಕ್ಯ ಶೇನ್ ವಾನ್ ಇದ್ರು. ಅದ್ಬಿಟ್ರೆ ನೀವು ಎಕ್ಸ್ಪೀರಿಯನ್ಸೇ ಬೇಡ ಬರೀ ಯಂಗ್ಸ್ಟರ್ಸ್ ಇಂದ ಗೆಲ್ಸ್ಕೊಡ್ತೀನಿ ಅಂತಂದ್ರೆ ಚಾನ್ಸ್ಲೆಸ್. ಇನ್ನೊಂದು 2040 ನಾವೇನಾದ್ರು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿದ್ರೆ ಅವಾಗ್ಲೂ ಇನ್ನೂ ಒಂದ್ ಟೀಮು ಗೆದ್ದಿಲ್ಲ ಅಂತ ಹೇಳ್ತಿದ್ದಿಲ್ಲ. ಓಕೆ, ನೀವು ಸ್ಪಿನ್ನರ್ಸ್ ಬಗ್ಗೆ ಮಾತಾಡಿದ್ರೆ ಒಂದು ಇದು ಮಾತಾಡ್ಬಿಟ್ಟು ನೆಕ್ಸ್ಟ್ ಹೇಳೋಣ. ಈ ವರ್ಷ ಯಾಕೆ ಸ್ಪಿನ್ನರ್ಸ್ ಕ್ಲಿಕ್ ಆಗೇ ಇಲ್ಲ? ಅಲ್ಲಿ ಇನ್ ಟ್ಯಾಂಡಮ್ ಇಬ್ರು ಸ್ಪಿನ್ನರ್ಸ್ ಎಲ್ಲ ಟೀಮಲ್ಲೂ ಸ್ಪಿನ್ನರ್ಸ್ ಇಲ್ಲ, ಅದಂತೂ ಇದೆ. ಮೇ ಬಿ ಸೇಫ್ ಆಗಿ ಆಡ್ತಾ ಇದ್ರು. ಕೆಲವು ಸಲ ಸ್ಪಿನ್ನರ್ಸ್ ನ ಕೌಂಟರ್ ಮಾಡುವಂತ ಎಬಿಲಿಟಿ ಚೆನ್ನಾಗಿ ಬಂದಿದೆ. ಫೀಟ್ ಚೆನ್ನಾಗಿ ಯೂಸ್ ಮಾಡ್ತಾ ಇದಾರೆ. ಇಲ್ಲ ಹಾರಿಜಾಂಟಲ್ ಬ್ಯಾಟ್ ಶಾಟ್ಸ್, ಸ್ವೀಪ್ಗಳು ಚೆನ್ನಾಗಿ ಹೊಡಿತಾರೆ, ರಿವರ್ಸ್ ಸ್ವೀಪ್ ಹೊಡಿತಾರೆ. ಸೊ ಮಾರ್ಜಿನ್ ಆಫ್ ಎರರ್ ತುಂಬಾ ಕಡಿಮೆ ಅಂತೆಲ್ಲ ನಾವು ಹೇಳ್ಬೋದು. ಬಟ್ ಕಮಿಂಗ್ ಬ್ಯಾಕ್ ಟು ಅಗೇನ್ ಸ್ಪಿನ್ನರ್ಸ್, CSK ನಲ್ಲಿ ನಿಮ್ಗೆ ಟ್ಯಾಕ್ಟಿಕಲಿನೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇನ್ ಟ್ಯಾಂಡಮ್ ಕ್ವಾಲಿಟಿ ಸ್ಪಿನ್ನರ್ಸ್ ಮಾಡೋದಕ್ಕೂ ಒಬ್ರು ಸ್ಪಿನ್ನರ್ ಚೆನ್ನಾಗಿ ಮಾಡಿ ಇನ್ನೊಂದ್ ಕಡೆ ಓಡಿಸ್ಕೊಂತ ಇದ್ರೆ ಇವ್ರಿಗೂ ಪ್ರೆಷರ್ ಅಲ್ಲಿ ಇರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಅಕಿಲ್ ಹುಸೇನ್, ನೂರ್ ಅಹ್ಮದ್ ಜೊತೆಗೆ ಮಾಡ್ಲೇ ಇಲ್ಲ ಜಾಸ್ತಿ. ನಾ ಏನಾದ್ರು ಅಕಸ್ಮಾತ್ ಸಪೋರ್ಟ್ ಸ್ಟಾಫ್ ಆಗಿದ್ರೆ ಇಲ್ಲಾಂದ್ರೆ ಏನೋ ಡಿಸಿಷನ್ ಮೇಕರ್ಸ್ ಆಗಿದ್ರೆ ಅಕಿಲ್ ಹುಸೇನ್ ವರ್ಲ್ಡ್ ಕಪ್ ಅಲ್ಲಿ ಎಲ್ಲಾ ಟೀಮ್ ಮೇಲೂ ಸಕದ ಮಾಡಿದ್ದಾರೆ 6 overs ಅಲ್ಲಿ. ನೂರ್ ಅಹ್ಮದ್ ಇದ್ದಾರೆ. ನೂರ್ ಅಹ್ಮದ್ ಅಟ್ಲೀಸ್ಟ್ 6 overs ಅಲ್ಲಿ ಒಂದ್ ಮಾಡ್ಲಿ, ಇವ್ರು ಒಂದ್ ಮಾಡ್ಲಿ, ಇಲ್ಲಾಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಇವ್ರಿಬ್ರು ಒಟ್ಟಿಗೆ ಮಾಡ್ಲಿ. ಅದಾಗ್ಲೇ ಇಲ್ಲ. ಸೊ ಅದೇ ತರ ನಾನು ಎಕ್ಸಾಂಪಲ್ ಕೊಡ್ತೀನಿ, ಯಾರು ಚೆನ್ನಾಗಿ ಮಾಡಿದ್ರು ಅಂತ ಅದೇ ತರ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ ಅವ್ರಿಬ್ರು ಒಟ್ಟಿಗೆ ಮಾಡಿದಾಗ ಕಟ್ ಹಾಕ್ಬಿಡೋರು. ಅಂದ್ರೆ ವಾಪಸ್ ಅವರು ತಿರ್ಗಾ ರಿವೈವ್ ಆಗಿದೆ ಈ ತರ ಬೌಲಿಂಗ್ ಮಾಡಿ. ಸೊ KKR. ಸೊ ಇದೆಲ್ಲಾನು ಟ್ಯಾಕ್ಟಿಕಲ್. ಶಶಾಂಕ್ ಹೇಳ್ದಂಗೆ ಸುಮ್ಮನೆ ಕೂತಿರ್ತಾರೆ ಅಂತಲ್ಲ, ವಿತೌಟ್ ನೇಮಿಂಗ್ ಎನಿಬಡಿ. ಇದೆಲ್ಲ ಸಿಂಪಲ್ ಥಿಂಗ್ಸ್ ವಿಚ್ ಮ್ಯಾಟರ್. ಸೊ ಅದಾಗ್ಲಿಲ್ಲ ಅಂತ ಹೇಳ್ತೀನಿ CSK. ಆಮೇಲೆ ನಿಮ್ ಧೋನಿ ಅಂದ್ರೆ ಕ್ಯಾಪ್ಟನ್ ಆದಾಗ ನಮಗ್ ಗೊತ್ತು ನೆಕ್ಸ್ಟ್ ಓವರ್ ಯಾರಾಗ್ತಾರೆ ಅಂತ. ಅಂದ್ರೆ ಆಲ್ರೆಡಿ ಪ್ಲಾನ್ಡ್ ಅವ್ರು ಮಾಡ್ಸಿರೋರು ಇವ್ರಿಬ್ರನ್ನ. ಹೌದು, ಕರೆಕ್ಟ್. ಆಮೇಲೆ ಬಾಲ್ ಅವ್ರವ್ರೆ ಎಸ್ಕೊಂಡ್ಬಿಡೋರು. ಆಮೇಲೆ ಮೇ ಬಿ ನಂಗೆ ಇನ್ನೊಂದು ಅನ್ಸುತ್ತೆ, ನೀವು ಬೌಲಿಂಗ್ ಮಾಡ್ತಾ ಹಿಂದ್ಗಡೆ ವಿಕೆಟ್ ಹಿಂದ್ಗಡೆ ಧೋನಿ ನೋಡ್ತಿರಲ್ಲ, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ನಾನು, ಅವ್ರ ಹತ್ರ ಉಗಿಸ್ಕೊಂಬಾರ್ದು ನಾನು ಅನ್ನೋದಕ್ಕೇನೆ ಎಲ್ಲರೂ 10% ಜಾಸ್ತಿ ಎಫರ್ಟ್ ಆಗ್ತಿದ್ರು ಏನೋ. ಆಮೇಲೆ ಧೋನಿ ನಿಂಗೆ ಹೇಳ್ಬಿಡೋರು ಅಲ್ಲಿ ಹಾಕು ಸಾಕು ನಿನ್ಗೆ ಅಂತ, ಕ್ಲೀನ್ ಆಗಿ ಪಾಯಿಂಟ್ ಮಾಡ್ಬಿಡೋರು, ಅಲ್ಲಿ ಪಿಚ್ ಬಿಡು ಸಾಕು ಮಿಕ್ಕಿಂದ ನೋಡ್ಕೊಂತೀನಿ ಅಂತ. ಸೊ ಇನ್ನೊಂದ್ ಏನಂತ ಗೊತ್ತಾ, ನನ್ಗೆ ಕೇಳ್ಪಟ್ಟಿರೋದು, ಧೋನಿ ಅವರು ಫಸ್ಟ್ ಕನ್ವಿಕ್ಷನ್ ಎಷ್ಟಿದೆ ಬೌಲರ್ ಅಲ್ಲಿ ಅಂತ ನೋಡ್ಕೊಳ್ಳೋರಂತೆ. ಏನ್ ಫೀಲ್ಡ್ ಬೇಕು ನಿಮಗೆ ಅಂದ್ರೆ ಆ ಒಂದು ಲಿವರೇಜ್ ಕೊಡೋರಂತೆ. ಸೊ ಆ ಬೌಲರು ಈ ಫೀಲ್ಡ್ ಬೇಕು ಅಂತ ಹೇಳಿ ಆ ಫೀಲ್ಡ್ ಬೌಲಿಂಗ್ ಮಾಡಿದ್ರೆ ಇವ್ರೇನು ವಾಪಸ್ಸು ಅವ್ರ ಜೊತೆ ಚರ್ಚೆಗೆ ಹೋಗ್ತಾ ಇರ್ಲಿಲ್ಲ ಅಂತ. ಗೊತ್ತಿದೆ ಏನ್ ಮಾಡ್ತಾ ಇದ್ದಾನೆ, ಆರಾಮಾಗಿರ್ತದೆ. ಅಕಸ್ಮಾತ್ ಅವ್ನು ಹೇಳಿದ ಫೀಲ್ಡ್ಗೆ ಮಾಡ್ಲಿಲ್ಲ ಅಂದ್ರೆ ಅವ್ಗೆ ಹಿಂಗ್ ಮಾಡು ಹಂಗ್ ಮಾಡು ಅಂತಲ್ಲ, ಹೋಗ್ಬಿಟ್ಟು ನೀಟಾಗಿ ಈ ಫೀಲ್ಡ್ ನಿನಗೆ ಕೊಡ್ತಾ ಇದೀನಿ, ಇಲ್ಲಿ ಹಾಕು, ಕ್ಲಿಯರ್ ಕಟ್ ಅಷ್ಟೇ ಹೇಳ್ತಾ ಇದ್ದು. ಬೇರೆ ಏನು ಮಾತಾಡ್ತಾ ಇಲ್ಲ. ಅಲ್ಲಿಂದ ಓಡಿಸ್ಕೊಬಹುದು ಆ ಬೌಲರು, ಇಲ್ಲ ಓಡಿಸ್ಕೊಂಡೇನು ಇರ್ಬೋದು. ಅದನ್ನ ಇಲ್ಲಿ ಟೇಕ್ ಇಟ್. ಮುಂದಾಳತ್ವ ಆಮೇಲೆ ಆ ತರ ಒಂದು ಶೋರ್ನೆಸ್ ಧೋನಿಗಿತ್ತು. ಅದು ವರ್ಲ್ಡ್ ಅಲ್ಲಿ ಬಿಡಿ ತುಂಬಾ ಕಡಿಮೆ ಜನಕ್ಕೆ ಇರೋದು. ಆಮೇಲೆ ಅವ್ರಿಗೆ ಇನ್ನೊಂದು ಒಳ್ಳೆ ಕೆಪಾಸಿಟಿ ಏನಿದೆ ಅಂತ ಅಂದ್ರೆ, ನೋಡಿದ್ರೆ ಇದು ರೇಸ್ ಕುದುರೆನಾ ಇಲ್ಲ ಅಂತಂದ್ರೆ ಇಲ್ಲಿ ಸುಮ್ನೆ ಅಲ್ಲಿ ಝೂ ಅಲ್ಲಿ ಇದ್ರಲ್ಲಿ ಇರುವಂತ ಕುದುರೆನಾ, ಝೂ ಮುಂದೆ ಇದಕ್ಕೆ ಟಾಂಗಾ ಕುದುರೆನಾ ಇಲ್ಲ ಅಂದ್ರೆ ರೇಸ್ ಕುದುರೆನಾ ಅಂತ ಗೇಜ್ ಮಾಡೋ ಕೆಪಾಸಿಟಿ ಇದೆ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ,
ಇದನ್ನ ರೇಸ್ ಕುದುರೆ ಆಗಿ ನನ್ನಿಂದ ಏನಾದ್ರೂ ಚೇಂಜ್ ಮಾಡಕ್ ಆಗ್ಬೋದಾ? ಇವಾಗ ಟಾಂಗಾ ಕುದುರೆ ಇದನ್ನ ನಾನು ರೇಸ್ ಕುದುರೆ ಮಾಡ್ಬೋದಾ, ಅದ್ರಲ್ಲಿ ಜ್ಯೂಸ್ ಇದೆಯಾ, ನನ್ನ ಹತ್ರ ಏನಾದ್ರು ಮಾಡ್ಬೋದಾ ಅಂತ ನೋಡ್ತಿದ್ರು. ಬಟ್ ಆ ತರದ್ ಕಲೆ ಐ ಥಿಂಕ್ ಯಾರ ಹತ್ರನೂ ಇಲ್ಲ. ಅಲ್ಲ ಇವ್ರು ಹೇಳೋದಕ್ಕೆ ಹೇಳ್ತೀನಿ, ಟಾಂಗಾ ಕುದುರೆ ಅಂತ ಇಟ್ಕೊಳ್ಳಿ, ಇವಾಗ ಬ್ಲಫು ಮಾಡ್ತಾ ಇದ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಆ ರೇಸ್ ಕುದುರೆ ಅನ್ಕೊಂಡ್ಬಿಟ್ರು ಆಪೋಸಿಷನ್, ಜೋಗಿಂದರ್ ಶರ್ಮಾ ರೇಸ್ ಕುದುರೆ ಅಂತ ಹೇಳಿ ಆಡಿ ಮಾರಿದ್ರು. ಅಂಡ್ ಈ ತರ ಎಲ್ಲ ಮಾಡಕ್ ಸಾಧ್ಯ ಇದ್ದಿದ್ದ ಆ ವ್ಯಕ್ತಿನ ಅವ್ರನ್ನ ಮಿಸ್ ಮಾಡ್ಕೊಂಡ್ರು ಬಿಡಿ CSK, ನೋ ಡೌಟ್. ಅಲ್ಲ ನನಗೆ ಕೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಒಂದು ಮ್ಯಾಚ್ ಫಾರ್ ದ ಸೇಕ್ ಆಫ್ ಫ್ಯಾನ್ಸ್ ಐ ವುಡ್ ಪ್ರಾಬ್ಲಿ ಗೋ, ಈವನ್ ದೋ ನನಗೆ ಏನೋ ಸಪ್ರೇಟ್ ಏನೋ ಇದ್ದಿದ್ರು, ಐ ವುಡ್ ಸ್ಟಿಲ್ ಗೋ ವಾಚ್ ಧೋನಿ. ಒಂದ್ಸರಿ ಅಂತೂ ಸ್ಟೇಡಿಯಂ ಚೆನ್ನೈಯಲ್ಲೇ ನೋಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನಾವು. ಸೊ ದಟ್ ಇಸ್ ಒನ್ ಥಿಂಗ್ ಲೈಫ್ ಟೈಮ್ ಹೋಗುತ್ತೆ.